ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗುಡ್ ಮಾರ್ನಿಂಗ್ ಅಣ್ಣ ಅಂತಾನೆ ಮೈ. ಜ್ವರ ಎಲ್ಲ ಕಮ್ಮಿ ಆಯಿತಾ ಅಂತಾನೆ ಕಂಟಿ. ಕಮ್ಮಿ ಆಯಿತು. ಅತ್ತಿಗೆ ತೋರಿಸಿದ ಕೇರಿಂಗ್ ಮುಂದೆ ಯಾವ ಜ್ವರನೂ ಇಲ್ಲ. ಅತ್ತಿಗೆ ಪ್ರೀತಿ ಅಂದರೆ ಈ ತಮ್ಮಂಗೆ ಒಂಥರ ಮದ್ದಿದ್ದ ಹಾಗೆ. ಯಾವುದೇ ಕಾಯಿಲೆ ಇದ್ರೂ ವಾಸಿಯಾಗುತ್ತೆ ಅಂತಾನೆ ಮೈ. ಹೌದು ಕಣೋ, ನೀನು ತಮ್ಮ, ಇನ್ನೊಬ್ಬ ಅಣ್ಣ, ನಿಮ್ಮಿಬ್ಬರ ಮಧ್ಯೆ ನಾನೊಬ್ಬ ಗಂಡ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ. ನನ್ನನ್ನು ಎಲ್ಲಿಂದ ಕೇರ್ ಮಾಡ್ತಾಳೆ ಹೇಳು ಅಂತಾನೆ ಹರಿ. ಯಾಕೆ ಕೇರ್ ಮಾಡಲ್ಲ? ಅವರಿಗೆ ನಾನು ತಮ್ಮ ಆದ ಹಾಗೆ ನೀನು ಅವರಿಗೆ ಅಣ್ಣ ಅಂತ ಹೇಳೋಕ್ಕೋಗಿ ಯಾಕೆ ಅಕ್ಕರೆ ತೋರಿಸಲ್ಲ ಅಂತ ಹೇಳೋಕೆ ಬಂದೆ ಅಂತಾನೆ ಮಯಿ. ನಿನ್ನೆ ರಾತ್ರಿ ಅಕ್ಕರೆಯಿಂದ ಮಾತಾಡಿದ್ದಕ್ಕೆ ಕೇರ್ ಮಾಡಿದ್ದು ನೋಡಿದ್ದೆಲ್ಲ. ಅವರಿಗೆ ನನ್ನ ಮೇಲೆ ಲವ್ ಇದೆ ಕಣೋ, ತೋರಿಸ್ಕೋತಿಲ್ಲ ಅಷ್ಟೇ. ನಿನ್ನೆ ರಾತ್ರಿ ನಾನಿಲ್ಲ ಅಂತ ಅವ್ರು ಊಟನೇ ಮಾಡಿಲ್ವಂತೆ. ಸದ್ಯದಲ್ಲೇ ನಮ್ಮಿಬ್ಬರ ಲೈಫಲ್ಲಿ ಸಂತಾನ ಪ್ರಾಪ್ತಿರಸ್ತು ಆಗೋದು ಪಕ್ಕ ಅಂತಾನೆ ಹರಿ. ಏನಣ್ಣ ಹೇಳ್ತಿದ್ಯಾ, ಇಷ್ಟು ಬೇಗನಾ ಅಂತಾನೆ ಮಯಿ. ಅದು ಸಂತಾನ ಪ್ರಾಪ್ತಿರಸ್ತು ಆಶೀರ್ವಾದ ಕಣೋ, ಪೊಲ್ಸೋದು 100% ಗ್ಯಾರಂಟಿ ಅಂತ ಹೇಳಿದೆ ಅಂತಾನೆ ಹರಿ. ಆಗ ಚಂದನ ಬಂದು, ಏನು ಗ್ಯಾರಂಟಿ ಅಂತ ಮಾತಾಡ್ತಿದ್ರಿ? ನಾನು ಬಂದಿದ್ದ ತಕ್ಷಣ ಸೈಲೆಂಟ್ ಆದ್ರಿ. ಮೈ, ನಿಮ್ಮ ಅಣ್ಣ ಏನು ಹೇಳ್ತಿದ್ರು ಅಂತಾಳೆ ಚಂದನ. ಅತ್ತಿಗೆ ಅದು ಅಂತ ಮೈ ಹೇಳುವಾಗ ರಾಣಿ ವಿಷಯ ಮಾತಾಡ್ತಿದ್ವಿ ಅಂತಾನೆ ಹರಿ. ಯಾವ ರಾಣಿ ಅಂತಾಳೆ ಚಂದನ. ಅದೇ ನಮ್ಮ ಪಕ್ಕದ ಮನೆಯವರೊಬ್ಬರು ತಪ್ಪು ಮಾಡದೆ ಜೈಲಿಗೆ ಹೋದರು. ಜೈಲಲ್ಲಿ ಮಗುವಾಯಿತು. ಆ ಮಗುಗೆ ರಾಣಿ ಅಂತ ಹೆಸರು ಇಟ್ಬಿಟ್ರು ಅಂತ ಅದನ್ನು ನಿಮಗೆ ಒಂದ್ಸಲ ಹೇಳಿದ್ನಲ್ಲ ಅಂತಾನೆ ಹರಿ. ಹೌದು, ಪೇಪರಲ್ಲಿ ಒಂದ್ಸಲ ಓದಿದ್ದೆ ನಾನು ಅಂತಾಳೆ ಚಂದನ. ಈಗ ರಾಣಿ ಜೈಲಿಂದ ಹೊರಗೆ ಬಂದು ಅವಳ ಅತ್ತೆ ಮಾವನ ಮನೇಲಿ ಇದ್ದಾಳೆ. ಅವ್ರ ಮನೇಲಿ ರಾಣಿ ಮುದ್ದಿನ ಮಗಳಾಗ್ತಾಳೆ, ಎಲ್ಲರ ಪ್ರೀತಿನೂ ಗಳಿಸ್ತಾಳೆ ಅಂತ ಇವನ ಹತ್ರ ಹೇಳ್ತಿದ್ದೆ ಅಂತಾನೆ ಹರಿ. ಖಂಡಿತ ಗಳಿಸ್ತಾಳೆ. ರಾಣಿ ಜೀವನ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗುತ್ತೆ. ಕಷ್ಟದಲ್ಲಿ ಹುಟ್ಟಿ ಕಂಬಿಗಳ ಮಧ್ಯೆ ಬೆಳೆದವಳು ಮುಂದೆ ಅವಳು ಏನಾದರೂ ಸಾಧಿಸಿ ಎಲ್ರಿಗೂ ಮಾದರಿ ಆಗ್ತಾಳೆ, ಗ್ಯಾರಂಟಿ ಅಂತಾಳೆ ಚಂದನ. ಹೌದು ಅತ್ತಿಗೆ, ನಾನು ಗ್ಯಾರಂಟಿ ಕೊಡ್ತಾನೆ ಅಂತಾನೆ ಮೈ. ನಿನಗೆ ಜ್ವರ ಕಮ್ಮಿ ಆಯಿತಾ? ರಾತ್ರಿ ಮತ್ತೆ ಜ್ವರ ಏನು ಬಂದಿಲ್ಲ ತಾನೆ? ಇವತ್ತೆಲ್ಲಿಗೂ ಹೋಗಬೇಡ, ಮನೇಲಿದ್ದು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಚಂದನ ಆಚೆ ಹೋಗ್ತಾಳೆ. ಆದರೂ ನೀವು ತುಂಬ ಗ್ರೇಟು. ಅಂದರೆ ಯಾಕೆ ಅಂತಾಳೆ ಚಂದನ. ನಿನ್ನೆ ರಾತ್ರಿ ನನಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರಿ, ಹುಷಾರಾದಾಗ ಬನ್ನಿ ಅಂದ್ರಿ. ಆಮೇಲೆ ನಾನು ಮನೆಗೆ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರಿ. ನನ್ನ ಮೇಲೆ ಇಷ್ಟೊಂದು ಕೇರಿಂಗ್ ಇದೆ ಅಂತ ನನಗೆ ನಿನ್ನೆನೇ ಗೊತ್ತಾಗಿದ್ದು. ನಿಜ ಹೇಳ್ತಿದ್ದೀನಿ, ಹೋದ ಜನ್ಮದಲ್ಲಿ ನಾವೇನು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ನಿಮಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರನ್ನು ಒರೆಸ್ಕೋತಾನೆ ಹರಿ. ಆಗ ಕಂಟಿ ಬಂದು ಅವರಿಬ್ಬರನ್ನು ನೋಡ್ತಾ, ಮೈ ಏನು ಅಂತೆ ಅವನ ಪ್ರಾಬ್ಲಮ್ಮು ಅಂತಾನೆ. ಏನೋ ಗೊತ್ತಿಲ್ಲ, ಅತ್ತಿಗೆಗೆ ಮಸ್ಕ ಹೊಡಿತಿದ್ದಾನೆ ಅಂತಾನೆ ಮೈ. ನೋಡಿ, ನೀವು ಇಷ್ಟೆಲ್ಲ ಬೇಜಾರಾಗೋದು ಬೇಡ. ಬೇರೆ ದಿನ ಆಗಿದ್ರೆ ಓಕೆ, ನಿನ್ನೆ ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು ಅಂತಾಳೆ ಚಂದನ. ನಿನ್ನೆ ಮಾತ್ರ ಟೆನ್ಷನ್ ಆಗಿದ್ದ ಅಂತಾನೆ ಹರಿ. 2 ದಿನದ ಹಿಂದೆ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಅಪ್ಪ ಅಣ್ಣ ಏನು ಮಾಡಿದ್ರು ಅಂತ ನಿಮಗೆ ಗೊತ್ತು. ಅದಾದಮೇಲೆ ನಿನ್ನೆನೇ ತಾನೇ ನೀವು ಬಾಡಿಗೆ ಹೋಗಿದ್ದು. ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಭಯ ಆಯಿತು, ಅದಕ್ಕೆ ಕಾಲ್ ಮಾಡಿದೆ. ನಮ್ಮ ಮನೆಯವರು ನಿಮಗೆ ತೊಂದರೆ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಬಂದಮೇಲೆ ಸಮಾಧಾನ ಆಯಿತು ಅಂತ ಚಂದನ ಹೋಗ್ತಾಳೆ. ಬ್ರೋ ಏನಾಯಿತು ಅಂತಾನೆ ಕಂಟಿ. ನಿನ್ನೆ ರಾತ್ರಿ ಅವಳು ನನಗೋಸ್ಕರ ವೆಯ್ಟ್ ಮಾಡಿದ್ಲಂತೆ ಅಂತಾನೆ ಹರಿ. ಅತ್ತಿಗೆ ನಿನಗೆ ಕಾಯ್ತಿದ್ರು ಅಂತ ಗೊತ್ತು ತಾನೆ, ಮತ್ತೆ ಅವ್ರ ಹತ್ರನೇ ಹೋಗಿ ಅದನ್ನೇ ಕೇಳಿ ಓವರ್ ಡ್ರಾಮಾ ಮಾಡೋ ಅವಶ್ಯಕತೆ ಏನಿತ್ತು ಅಂತಾನೆ ಕಂಟಿ. ಕೇಳಿರೋ ಮ್ಯಾಟರ್ ಬಿಡು, ಅವಳು ಹೇಳಿರೋ ಮ್ಯಾಟರ್ಗೆ ಬಾ ಅಂತಾನೆ ಹರಿ. ನೋಡು, ಎಲ್ಲರ ಲವ್ ಸ್ಟೋರಿನಲ್ಲಿ ಹೊರಗಡೆಯಿಂದ ವಿಲನ್ ಬಂದರೆ ನಿನ್ನ ಲವ್ ಸ್ಟೋರಿನಲ್ಲಿ ನೀನೇ ವಿಲನ್. ಬೇರೆ ಯಾರೂ ಬಂದು ಹಾಳು ಮಾಡೋದು ಬೇಡ, ನೀನೇ ದುಡ್ಕಿ ಎಲ್ಲ ಹಾಳು ಮಾಡ್ಕೋತೀಯ ಅಂತಾನೆ ಕಂಟಿ. ಅಂದರೆ ಅಂತಾನೆ ಹರಿ. ಮತ್ತೆ ಅವರನ್ನೇನೋ ಕೇಳೋದಕ್ಕೆ ಹೋಗಬೇಡ, ಸುಮ್ಮನೆ ಇದ್ಬಿಡು. ಆಮೇಲೆ ಬೇರೆ ಏನಾದರೂ ಹೇಳಿ ಕರೆದ್ರೆ ಕಷ್ಟ ಅಂತಾನೆ ಮೈ. ಅಂದರೆ ಅಂತಾನೆ ಹರಿ. ಅಣ್ಣ ತಮ್ಮ ಅಂತ ಏನಾದರೂ ಕರೆದ್ಬಿಟ್ರೆ ಅಂತಾನೆ ಕಂಟಿ. ಅಯ್ಯೋ ನಿನ್ನ ಅಂತ ಹರಿ ಹೇಳುವಾಗ ಕಂಟಿ ಮತ್ತು ಮೈ ಅಲ್ಲಿಂದ ಓಡ್ತಾರೆ. ಈಚೆ ಚಂದನ ಹರಿ ಕಾರಲ್ಲಿ ಹೋಗ್ತಿರ್ತಾರೆ. ಆಗ ಚಂದನ, ಏನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ ಹೇಗೆ ಅಂತಾಳೆ. ಹಾಗೇನಿಲ್ಲ ಅಂತಾನೆ ಹರಿ. ಯಾವಾಗಲೂ ವಟ ಅಂತ ಮಾತಾಡ್ತಿದ್ದವರು ಇವತ್ತು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಅಂತಾಳೆ ಚಂದನ. ಏನಿಲ್ಲ ಅಂತಾನೆ ಹರಿ. ಏನಾಯ್ತು ಅಂತ ಹೇಳಿ, ನನ್ನ ಮೇಲೆ ಏನಾದರೂ ಕೋಪನಾ ಅಂತಾಳೆ ಚಂದನ. ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋಕೆ ನಾನು ಯಾರು ಅಂತಾನೆ ಹರಿ. ಅರೆ ಏನಿವತ್ತು ವಿಚಿತ್ರವಾಗಿ ಮಾತಾಡ್ತಿದ್ದೀರಾ, ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಹೇಳಿ, ಮಾತಾಡಿ ಸರಿ ಮಾಡೋಣ ಅಂತಾಳೆ ಚಂದನ. ನಾನು ಯಾರು ಅಂತ ನನ್ನ ಪ್ರಾಬ್ಲಮ್ ಸರಿ ಮಾಡೋದಕ್ಕೆ ಅಂತಾನೆ ಹರಿ. ಇರಿಟೇಟ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅಂತಾಳೆ ಚಂದನ. ಇರಿಟೇಟ್ ಮಾಡಬಾರ್ದು ಅಂತಲೇ ಸೈಲೆಂಟ್ ಆಗಿರೋದು ಅಂತಾನೆ ಹರಿ. ನೋಡಿ ಹರಿ, ಅಪ್ಪ ಅಣ್ಣನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ನಾನು ಹಾಗೆ ಹೇಳಿಲ್ಲ. ಅವರಿಂದ ನಿಮಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಅವ್ರು ನಿಮ್ಗೆ ಏನಾದರೂ ಮಾಡ್ತಾರೋ ಅಂತ ಭಯ ಆಗಿತ್ತು, ಆ ಭಯದಿಂದನೇ ನಿಮಗೆ ಹೇಳಿದ್ದು ಅಂತಾಳೆ ಚಂದನ. ಅಂದರೆ ಅವರಿಂದ ನನಗೆ ಏನೂ ಆಗಬಾರ್ದು, ಸೇಫಾಗಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ರಿ ಅನಿಸುತ್ತಲ್ವಾ ಅಂತಾನೆ ಹರಿ. ಹೌದು, ನನಗೋಸ್ಕರ ನೀವು ತುಂಬ ರಿಸ್ಕ್ ತಗೊಂಡಿದ್ದೀರಾ. ನನ್ನಿಂದ
ನನ್ನಿಂದ ನಿಮಗೆ ಯಾವ ಕಷ್ಟನೂ ಬರಬಾರ್ದಲ್ವಾ. ಈಗಲೂ ನನಗೆ ನಮ್ಮ ಮನೆಯವ್ರ ಮೇಲೆ ನಂಬಿಕೆನೇ ಇಲ್ಲ ಹರಿ. ನೀವು ಎಲ್ಲಿದ್ದರೂ ಸ್ವಲ್ಪ ಹುಷಾರಾಗಿರಿ ಅಂತಾಳೆ ಚಂದನ. ರೀ ಅದೆಲ್ಲ ನನಗೆ ಯಾವ ಭಯನೂ ಇಲ್ಲ, ನೀವು ಆರಾಮಾಗಿರಿ ಅಂತಾನೆ ಹರಿ. ಹರಿ ಚಿಕ್ಕಮಂಗ್ಳೂರಿಗೆ ಬರೋಕ್ಕೂ ಮುಂಚೆ ಅಪ್ಪನ ಪ್ಲ್ಯಾನ್ ಗೊತ್ತಿತ್ತಲ್ವಾ, ಮತ್ತೆ ಕಷ್ಟ ಧೈರ್ಯ ಮಾಡಿ ಬರೋಕ್ಕೆ ಒಪ್ಕೊಂಡ್ರಿ ಅಂತಾಳೆ ಚಂದನ. ನಿಮಗೋಸ್ಕರ ಅಂತಾನೆ ಹರಿ. ಮೊದಲೇ ನೀವು ಅಪ್ಪ ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳಿದಿದ್ರೆ ನಾನು ಅಲ್ಲಿಗೆ ಹೋಗೋದಕ್ಕೆ ಒಪ್ಕೋತಾನೆ ಇರಲಿಲ್ಲ ಅಂತಾಳೆ ಚಂದನ. ಇವಾಗ ಹಿಂಗೆ ಹೇಳ್ತೀರಾ, ಆದರೆ ಅವತ್ತು ಅದನ್ನು ಹೇಳೋಕೆ ಅಂತ ರೂಮ್ ಒಳಗಡೆ ಬಂದರೆ ರೂಮಿಂದ ಆಚೆ ಕಳಿಸಿದ್ರಿ ನೆನಪಿದ್ಯಾ ಅಂತಾನೆ ಹರಿ. ಅಂದರೆ ಅವತ್ತು ನೀವು ಈ ವಿಷಯ ಹೇಳೋಕಂತ ಬಂದಿದ್ದ ಅಂತಾಳೆ ಚಂದನ. ಹೌದು ಅಂತಾನೆ ಹರಿ. ಮತ್ತೆ ಯಾಕೆ ಹೇಳ್ದೇನೆ ವಾಪಸ್ ಹೋದ್ರಿ ಅಂತಾಳೆ ಚಂದನ. ರೀ ಹೇಳೋದಕ್ಕೆ ನನಗೆ ಇಲ್ಲಿಗೆ ಟೈಮ್ ಕೊಟ್ರಿ ನೀವು. ಅಪ್ಪನ ಕರಿತೀನಿ ಅಮ್ಮನ ಕರಿತೀನಿ ಅಂತ ನನ್ನ ಹೆದರಿಸಿದ್ರಿ, ಅದಕ್ಕೆ ಸುಮ್ಮನಾದೆ ಅಂತಾನೆ ಹರಿ. ಬೆಳಿಗ್ಗೆ ಹೇಳ್ಬೋದಿತ್ತು ತಾನೆ ಅಂತಾಳೆ ಚಂದನ. ಬೆಳಿಗ್ಗೆ ಅಪ್ಪನ ಮನೆಗೆ ಹೋಗೋದಕ್ಕೆ ರೆಡಿಯಾಗಿ ತುದಿಗಾಲಲ್ಲಿ ಬ್ಯಾಗ್ ಹಿಡ್ಕೊಂಡು ನಿಂತಿದ್ರಿ ಅಂತಾನೆ ಹರಿ. ಹಾಗಾದರೆ ನಿಮ್ಗೆ ಹೇಳೋದಕ್ಕೆ ಟೈಮೇ ಸಿಗಲಿಲ್ವಾ ಅಂತಾಳೆ ಚಂದನ. ಸಿಕ್ತು, ಆದರೆ ಆಲ್ರೆಡಿ ಹಳ್ಳಕ್ಕೆ ಬಿದ್ದಾಗಿತ್ತು, ಅದಕ್ಕೆ ಸುಮ್ಮನಾದೆ ಅಂತಾನೆ ಹರಿ. ಆಗಿದ್ದಾಗೋಯ್ತು, ಇನ್ಮೇಲೆ ಹುಷಾರಾಗಿರಬೇಕು ಅಂತಾಳೆ ಚಂದನ. ಆದರೂ ನಿಮ್ಮ ಅಪ್ಪ ಮಾಡಿದ್ದು ತಪ್ಪೇ ರೀ. ನನಗೂ ಎಷ್ಟು ಅವಮಾನ ಮಾಡಿದ್ದ ನಿಮ್ಮ ಅಣ್ಣ ಗೊತ್ತಾ. ಆಮೇಲೆ ನಿಮ್ಮಮ್ಮ ನಿಮಗೆ ಚಿಕನ್ನು ಮಟನ್ನು ಅಂತ ಏನೇನೋ ಹಾಕಿದ್ರು, ನನಗೆ ರಸಮು ತಿಳಿಸಾರು ಮಜ್ಜಿಗೆ ಇದೆಲ್ಲ ಯಾರಿಗೋಸ್ಕರ ತಡ್ಕೊಂಡಿದ್ದೆ ಹೇಳಿ ಅಂತ ಕತೆನ ಹೇಳೋಕ್ಕೆ ಶುರು ಮಾಡ್ತಾನೆ ಹರಿ. ಆಗ ಚಂದನ ಪ್ಲೀಸ್ ಸುಮ್ಮನೆ ಇರ್ತೀರಾ, ಅದು ಹೇಗ್ರಿ ನಾನ್ ಸ್ಟಾಪ್ ರೇಡಿಯೋ ಥರ ಮಾತಾಡ್ತಾನೆ ಇರ್ತೀನಾ ಅಂತಾಳೆ. ಸ್ವಲ್ಪ ಹೊತ್ತಿಗೂ ಮುಂಚೆ ನೀವೇ ಅಲ್ವಾ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಕೇಳಿದ್ದು ಅಂತಾನೆ ಹರಿ. ಸರಿ ನಂದೇ ತಪ್ಪು ಅಂತ ನನಗೆ ಇವಾಗ ಗೊತ್ತಾಯಿತು, ಪ್ಲೀಸ್ ಗಾಡಿ ಓಡಿಸಿ ಅಂತಾಳೆ ಚಂದನ. ಒಟ್ಟಾರೆ ನೀವು ಹೇಳ್ದಂಗೆ ಕೇಳಬೇಕು, ಒಳ್ಳೆ ಮಾಡೋರೆ ಬೆಲೆನೇ ಇಲ್ಲ ಅಂತಾನೆ ಹರಿ. ಚಂದನ ನಗ್ತಾಳೆ. ಈಚೆ ಚಂದನ ಕೆಲಸ ಇಂಟರ್ವ್ಯೂಗೆ ಬರ್ತಾಳೆ. ಅಪಾಯಿಂಟ್ಮೆಂಟ್ ಇದೆಯಾ ಅಂತಾರೆ. ತಗೊಂಡಿಲ್ಲ, ತಗೋಬೇಕಿತ್ತು ಅಂತಾಳೆ ಚಂದನ. ಇಲ್ಲ ಸುಮ್ಮನೆ ಹೇಳಿದೆ, ಐ ಆಮ್ ಮಾನಸ, MDಗೆ ಹೇಳಿ ಬರ್ತೀನಿ ಅಂತ ಮಾನಸ ಹೋಗಿ ಬಂದು ನೀವು ಒಳಗೆ ಹೋಗ್ಬೋದು, ಆಲ್ ದಿ ಬೆಸ್ಟ್ ನೀವು ಅಂತ ಮಾನಸ ಹೋಗ್ತಾಳೆ. ಥ್ಯಾಂಕ್ ಯು ಅಂತ ಚಂದನ. ಮೇ ಕಮಿನ್ ಸರ್ ಅಂತಾಳೆ. ಬನ್ನಿ ಕೂತ್ಕೊಳ್ಳಿ ಚಂದನ ಅಲ್ವಾ ಅಂತಾರೆ MD. ಹೌದು ಸರ್ ಅಂತಾಳೆ ಚಂದನ. ಸರ್ ಅಂತ ಕರಿಬೇಡಿ, ತರುಣ್ ಅಂತ ಹೇಳಿ ಅಂತಾರೆ MD. ಓಕೆ ಸರ್ ಅಂತಾಳೆ ಚಂದನ. ಯಾಕಿಷ್ಟು ನರ್ವಸ್ ಆಗಿದ್ದೀರಾ, ನನ್ನ ಮೇಲೆ ಭಯ ಆಯಿತಾ ಅಂತಾನೆ ತರುಣ್. ಆ ಥರ ಏನಿಲ್ಲ ಸರ್ ಅಂತಾಳೆ ಚಂದನ. ಸರಿ ಫೈಲ್ ಕೊಡಿ ಅಂತ ಫೈಲ್ ನೋಡಿ. ಮ್ಯಾಮ್ ಗೋಲ್ಡ್ ಮೆಡಲ್ ತಗೊಂಡಿದ್ದೀರಾ, ನೈಸ್. ನಿಮ್ಮ ಸರ್ಟಿಫಿಕೇಟ್ ಎಲ್ಲ ನೋಡಿದೆ, ತುಂಬ ಇಂಪ್ರೆಸಿವ್ ಆಗಿ ಇದೆ. ನಿಮ್ಮ ಪೊಟೆನ್ಷಿಯಲ್ಗೆ ನೀವು ಬೇರೆ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಗುತ್ತಲ್ವ, ನಮ್ಮ ಕಂಪ್ನಿಗೆ ಬಂದಿದ್ದೀರಾ ಅಂತಾನೆ ತರುಣ್. ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ನ ಕರ್ಕೊಂಡು ಬಂದು ನಮ್ಮ ಕೋಚಿಂಗ್ ಸೆಂಟರ್ ನಂಬರ್ 1 ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಕೋಚಿಂಗ್ ಕೊಟ್ಟು ರ್ಯಾಂಕ್ ಬರೋ ಹಾಗೆ ಮಾಡೋ ಶಕ್ತಿ ಎಷ್ಟು ಕೋಚಿಂಗ್ ಸೆಂಟರ್ಗೆ ಇದೆ ಹೇಳಿ. ಆಲ್ರೆಡಿ ಬೆಳೆದಿರೋ ಕಂಪ್ನಿಗಳಿಗಿಂತ ಬೆಳೀತಾ ಇರೋ ಕಂಪ್ನಿ ನಮ್ಮ ಟ್ಯಾಲೆಂಟ್ ತೋರಿಸಿದರೆ ನಾವು ಬೆಳಿಬೋದು, ಕಂಪ್ನಿನೂ ಬೆಳೆಸ್ಬೋದು. ಅದರಲ್ಲೂ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಡ್ರೀಮು ಅಂತಾಳೆ ಚಂದನ. ನಿಮ್ಮೆಲ್ಲ ಡ್ರೀಮ್ಗೂ ನಮ್ಮ ಕಂಪ್ನಿ ಸಾಥ್ ಕೊಡುತ್ತೆ, ಒಂದಲ್ಲ ಒಂದಿನ ನೀವು ಸಕ್ಸಸ್ಫುಲ್ ವುಮೆನ್ ಆಗ್ತೀರಾ. ವೆಲ್ಕಮ್ ಟು ಮೈ ಕಂಪ್ನಿ ಅಂತ ಶೇಕ್ ಹ್ಯಾಂಡ್ ಮಾಡ್ತಾನೆ ತರುಣ್. ನನಗಿಲ್ಲಿ ಕೆಲಸ ಸಿಕ್ಕಿದೆಯಾ ಅಂತಾಳೆ ಚಂದನ. ಎಸ್, ಯಾಕೆ ಈ ಡೌಟು ಅಂತಾನೆ ತರುಣ್. ಅಲ್ಲ, ನನಗೆ ಯಾವ ಕ್ವಶನ್ನು ಕೇಳಲಿಲ್ಲ, ರಿಟರ್ನ್ ಟೆಸ್ಟು ಮಾಡಲಿಲ್ಲ, ಅದಕ್ಕೆ ಅಂತಾಳೆ ಚಂದನ. ನಮ್ಮ ಕಂಪ್ನಿಗೆ ನಿಮ್ಮಂಥ ಯಂಗ್ ಟ್ಯಾಲೆಂಟ್ ಬೇಕು, ಎಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯಿತು. ಇದಕ್ಕೂ ಮೇಲೆ ಇನ್ನೇನು ಬೇಕು ನಮಗೆ. ಯು ಆರ್ ಸೆಲೆಕ್ಟೆಡ್. ನಮ್ಮ ಕಂಪ್ನಿನಲ್ಲಿ ನಿಮಗೆ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಇರಲ್ಲ, ಇಷ್ಟೇ ಟೈಮ್ಗೆ ಬರಬೇಕು, ಇಷ್ಟೇ ಟೈಮ್ಗೆ ಹೋಗಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ಕೊಟ್ಟಿರೋ ಪ್ರಾಜೆಕ್ಟ್ನ ನೀಟಾಗಿ ಮುಗಿಸ್ಬೇಕು ಅಂತಾನೆ ತರುಣ್. ಶ್ಯೂರ್ ಅಂತಾಳೆ ಚಂದನ. ಬೇಸಿಕಲಿ ನಮ್ಮ ಕಂಪ್ನಿ ಫ್ರೆಷರ್ಸ್ಗೆ 20,000 ಕೊಡ್ತೀವಿ, ನಿಮಗೆ ಓಕೆನಾ ಅಂತಾನೆ ತರುಣ್. ಓಕೆ ಅಂತಾಳೆ ಚಂದನ. ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಗ್ರೋತ್ ಆಗುತ್ತೆ. ಆಫರ್ ಲೆಟರ್ಸ್ ಆ್ಯಂಡ್ ಅದರ್ ಡೀಟೇಲ್ಸ್ನ ನಿಮಗೆ ಮೇಲ್ ಮಾಡ್ತೀನಿ, ಯು ಕ್ಯಾನ್ ಗೋ ಅಂತಾನೆ ತರುಣ್. ಶ್ಯೂರ್ ಅಂತ ಚಂದನ ಹೋಗ್ತಾಳೆ. ಕಾರಿಗೆ ಬಂದು ಕೂತ್ಕೋತಾಳೆ. ಹರಿ ಕಂಡುಬಿಟ್ಟು, ರೀ ಇಂಟರ್ವ್ಯೂ ಮುಗಿತಾ, ಇನ್ನೊಂದು ರೌಂಡ್ ಯಾವಾಗಾದರೂ ಅಂದರು. ಏನ್ರಿ ಆವಾಗಿಂದ ದೇವ್ರಿಗೆ ಕೈ ಮುಗಿತಾನೆ ಇದ್ದೀರಾ, ಈ ಇಂಟರ್ವ್ಯೂ ಫೇಲಾ ಅಂತಾನೆ ಹರಿ. ಆಗ ಚಂದನಗೆ ಕಣ್ಣೀರು ಬರುತ್ತೆ. ಏನ್ರಿ ಆಯಿತು, ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಹರಿ. ಇಲ್ಲ, ನನಗೆ ಕೆಲಸ ಸಿಕ್ತು ಹರಿ ಅಂತಾಳೆ ಚಂದನ. ನಿಜಾನಾ ಅಂತಾನೆ ಹರಿ. ನಿಜಾನೇ ಹರಿ, ಆ ದೇವರು ನನ್ನ ಪ್ರಯತ್ನಕ್ಕೆ ಫಲ ಕೊಟ್ಬಿಟ್ಟ ಅಂತಾಳೆ ಚಂದನ. ಸೂಪರ್, ಕಂಗ್ರ್ಯಾಟ್ಸ್ ಅಂತ ಹರಿ ಶೇಕ್ ಹ್ಯಾಂಡ್ ಮಾಡ್ತಾನೆ. ಹರಿ ನನಗೆ ನಂಬಿಕೆನೇ ಬರಲಿಲ್ಲ ಗೊತ್ತಾ ಅಂತಾಳೆ ಚಂದನ. ಓದುವಾಗ ಗೋಲ್ಡ್ ಮೆಡಲ್ ತಗೊಂಡಿದ್ದೀರಾ, ನಿಮ್ಗಲ್ದೆ ಇನ್ಯಾರಿಗೆ ಕೆಲಸ ಕೊಡ್ತಾರೆ ಹೇಳಿ ಅಂತಾನೆ ಹರಿ. ಇಲ್ಲ ಹರಿ, ಇಷ್ಟು ಬೇಗ ಕೆಲಸ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೋಗಿದ್ದು ಇಂಟರ್ವ್ಯೂಗೆ, ಆದರೆ ಅವರು ಜಾಯ್ನಿಂಗ್ ಅಂತಲೇ ಹೇಳಿಬಿಟ್ರು ಅಂತಾಳೆ ಚಂದನ. ನಿಮ್ಮ ಟ್ಯಾಲೆಂಟ್ ಜೊತೆಗೆ ನನ್ನ ಜೊತೆಗೆ ಬಂದಿರೋ ಟೈಮು ಕರೆಕ್ಟಾಗಿ ಮ್ಯಾಚ್ ಆಯಿತು. ಸರಿ, ಯಾವಾಗ ಜಾಯ್ನಿಂಗು ಅಂತಾನೆ ಹರಿ. ಅದನ್ನೆಲ್ಲ ಮೇಲ್ ಮಾಡ್ತೀನಿ ಅಂದಿದ್ದಾರೆ ಅಂತಾಳೆ ಚಂದನ. ಪೇಮೆಂಟ್ ಎಷ್ಟು ಅಂತ ಹೇಳಿದ್ದಾರೆ, ಅದನ್ನು ಮೇಲ್ ಕಳಿಸ್ತೀನಿ ಅಂದಿದ್ದೀರಾ ಅಂತಾನೆ ಹರಿ. ಇಲ್ಲ, ಹೇಳಿದ್ದಾರೆ 20,000 ಅಂತಾಳೆ ಚಂದನ. ಆಗ ಹರಿ ನಗ್ತಾ,
1-2 ಲಕ್ಷ ಕೊಡ್ತಾರೆ ಅಂದ್ಕೊಂಡ್ರೆ 20,000 ಅಂತಿದ್ದೀರಾ ಅಂತಾನೆ. ಫ್ರೆಷರ್ಸ್ಗೆ ಯಾರು ರೀ ಅಷ್ಟು ಸಂಬಳ ಕೊಡ್ತಾರೆ, ಹೋಗ್ತಾ ಹೋಗ್ತಾ ಎಲ್ಲ ಜಾಸ್ತಿ ಆಗುತ್ತೆ ಅಂತಾಳೆ ಚಂದನ. ಸರಿ, ಒಂದು ಕೆಲಸ ಮಾಡಿ, ನಾಳೆಯಿಂದ ನೀವು ಡ್ರೈವಿಂಗ್ ಕಲಿತ್ರೆ ಬೆಟರ್ ಅನಿಸುತ್ತೆ ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ನಾನೊಬ್ಬ ಡ್ರೈವರಾಗಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾ ಇದ್ದೀನಿ. ನೀವು ನೋಡಿದರೆ 20,000 ಸಂಬಳಕ್ಕೆ ದೇವರಿಗೆಲ್ಲ ಕೈ ಮುಗಿತಿದ್ದೀರಾ. ಬೇಜಾರು ಮಾಡ್ಕೋಬೇಡಿ, ನಾನು ಹೇಳಿದ್ದು ಬೇರೆ ಕಂಪ್ನಿನಲ್ಲಿ ಇನ್ನೂ ಜಾಸ್ತಿ ಸಂಬಳ ಕೊಡ್ತಾರೆ ಅಂತಾನೆ ಹರಿ. ಇದು ಇವಾಗಷ್ಟೇ ಶುರುವಾಗಿರೋ ಕಂಪ್ನಿ, ಅದರಲ್ಲೂ ನಾನು ಫ್ರೆಷರ್ ಆಗಿರೋದರಿಂದ 20,000 ಕೊಡ್ತಿದ್ದಾರೆ. ನೋಡ್ತೀರಿ, ಇವತ್ತು ನೀವು ನನ್ನ ಸಂಬಳನ ಆಡ್ಕೊಂಡಿದ್ದೀರ ಅಲ್ವಾ, ಇದೇ ಕೆಲಸದಲ್ಲಿ ನಾನು ಜಾಸ್ತಿ ಸಂಬಳ ತಗೊಂಡು ತೋರಿಸ್ತೀನಿ ಅಂತಾಳೆ ಚಂದನ. ಸರಿ ಸರಿ ಹೊರಡೋಣ ಅಂತ ಹರಿ ಅಲ್ಲಿಂದ ಹೊರಡ್ತಾನೆ. ಈಚೆ ವೈಭವಿ ಬರ್ತಾ ಇರೋದನ್ನು ಕಂಟಿ ನೋಡಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ. ವೈಭವಿನ ನೋಡಿ ಓಡು ಹೋಗಕ್ಕೆ ನೋಡ್ತಿದ್ಯಾ ಅಣ್ಣ, ಇಬ್ಬರು ಕೂತು ಮಾತಾಡಿದರೆ ಸಮಸ್ಯೆ ಪರಿಹಾರ ಆಗಲ್ವಾ ಅಂತಾನೆ ಬ್ಯಾಟ್ರಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ತಾನೇ ಮಾತಾಡೋದು ಅಂತಾನೆ ಕಂಟಿ. ಹಾಗಿದ್ರೆ ಭಯಕ್ಕೆ ಬಚ್ಚಿಟ್ಕೋತಿದ್ಯಾ ಅಂತಾನೆ ಬ್ಯಾಟ್ರಿ. ನನಗೆ ಯಾವ ಭಯನೂ ಇಲ್ಲ ಅಂತ ಗಾಡಿ ರಿಪೇರಿ ಮಾಡ್ತಿರ್ತಾನೆ ಕಂಟಿ. ಆಗ ವೈಭವಿ ಬರ್ತಾಳೆ. ಬಾ ಅಕ್ಕ ಕೂತ್ಕೋ ಅಂತಾನೆ ಬ್ಯಾಟ್ರಿ. ಕಂಟಿ ಅವಳೆಲ್ಲ ನೋಡಿ ಸುಮ್ಮನೆ ಕೆಲಸ ಮಾಡ್ತಿರ್ತಾನೆ. ಆಗ ಬ್ರೋ ಅಂತ ಟಿಫಿನಿನಿಂದ ಸ್ವೀಟ್ನ ತೆಗೆದು ಬ್ಯಾಟ್ರಿಗೆ ಕೊಡ್ತಾಳೆ. ನಂತರ ಗಂಟಿ ಮುಂದೆ ಹಿಡಿದು ತಗೋ ತಿನ್ನು, ನಿನಗೆ ಮಾತ್ರ ಅಲ್ಲ ನನಗೂ ಕೋಪ ಬರುತ್ತೆ, ಕಾಲ್ ಮಾಡಿದರೆ ಕಾಲ್ ಕಟ್ ಮಾಡ್ತೀಯ ಅಲ್ವಾ ಅಂತಾಳೆ ವೈಭವಿ. ಬೈದರೆ ಯಾರು ಮಾತಾಡ್ತಾರೆ ಅಂತಾನೆ ಕಂಟಿ. ಇಬ್ಬರು ಕಾಂಪ್ರಮೈಸ್ ಆಗಿ ಅಂತಾನೆ ಬ್ಯಾಟ್ರಿ. ಸಮಸ್ಯೆ ಹೀಗೀಗಿದೆ ಅಂದರೆ ನಾನು ಅರ್ಥ ಮಾಡ್ಕೊತಿರ್ಲಿಲ್ವಾ ಅಂತಾಳೆ ವೈಭವಿ. ಹರಿಗೆ ಸಮಸ್ಯೆ ಆಗ್ತಿದೆ ಅಂದಾಗ ನನ್ನ ಕೈಕಾಲೇ ಓಡ್ತಿರಲಿಲ್ಲ, ಆ ಟೈಮಲ್ಲಿ ನಿನಗೆ ಕತೆ ಹೇಳ್ಕೊಂಡು ಕೂರ್ಬೇಕಿತ್ತ ಅಂತಾನೆ ಕಂಟಿ. ಆಮೇಲೆ ನಿನ್ನ ಹತ್ರ ಬಂದು ಕೇಳಿದಾಗ ಸತ್ಯ ಹೇಳ್ಬೋದಿತ್ತು ತಾನೆ ಅಂತಾಳೆ ವೈಭವಿ. ಮತ್ತೆ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ನಂತರ ತಗೋ ತಿನ್ನು ಅಂತ ಸ್ವೀಟ್ನ ಬಾಯಿಗೆ ಹಾಕೋಕೆ ನೋಡ್ತಾಳೆ ವೈಭವಿ. ಬಿಡು ಅಂತ ತಾನೇ ತಿಂತಾನೆ ಕಂಟಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.